ಶರೀರದಲ್ಲಿ ಮನಸ್ಸು ಮತ್ತು ಚಿತ್ತದ ಕೆಲಸವೇನು? ನಮ್ಮ ಶರೀರ ಒಂದು ದೊಡ್ಡ ಫ್ಯಾಕ್ಟ್ರಿ, ಒಂದು ದೊಡ್ಡ ಸಂಸ್ಥೆ. ಒಳಗಡೆ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ನಮಗೆ ಅದರ ಅರಿವೇ ಇಲ್ಲ. ದೇವರ ಸೃಷ್ಟಿಯಲ್ಲಿ ಈ ಮಾನವ ಶರೀರ ಅದ್ಭುತವಾದಂಥ ಒಂದು ಸೃಷ್ಟಿ. ಒಳಗಡೆ ಎಷ್ಟು ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾ ಇದ್ದಾವೆ, ಎಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ, ನಮಗೇನು ಅದರ ಅರಿವೇ ಇಲ್ಲ. ಚೆನ್ನಾಗಿ ತಿಂದುಬಿಡ್ತೀವಿ, ಏನೋ ಒಂದಷ್ಟು ಕೆಲಸ ಮಾಡ್ತೀವಿ, ಕುಡಿತೀವಿ, ಕಡಿತೀವಿ, ಒಂದಿನ ಮಡಿತೀವಿ ಅಷ್ಟೇ. ಒಳಗಡೆ ನಾವು ಹೋಗಿ ಒಂದಿನ ನೋಡಲೇ ಇಲ್ಲ. ಹೊರಗಡೆ ಜರ್ನಿ ಬೇಕಾದಷ್ಟು ಮಾಡಿಬಿಟ್ವಿ. ಯಾವುದೋ ದೂರದ ಊರುಗಳಿಗೆಲ್ಲ ಹೋದ್ವಿ, ಯಾವುದೋ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ಬಂದ್ವಿ, ಯಾವುದೋ ವಿಸಿಟಿಂಗ್ ಪ್ಲೇಸ್ಗಳಿಗೆಲ್ಲ ಹೋಗಿ ಬಂದ್ವಿ, ಬೇಕಾದಷ್ಟು ಜರ್ನಿ ಮಾಡಿದ್ವಿ. ಇಷ್ಟು ಜರ್ನಿ ಮಾಡಿರ್ತಕ್ಕಂಥವ್ರು ನಾವು ಒಂದು ಇಂಚೂ ಕೂಡ ಇಂಟರ್ನಲ್ ಜರ್ನಿ ನಾವು ಮಾಡಲೇ ಇಲ್ಲ. ಇಂಟರ್ನಲ್ ಜರ್ನಿ ಜೀರೋ. ಹೊರಗಡೆ ಜರ್ನಿ ಲೆಕ್ಕಕ್ಕೆ ಇಲ್ಲ. ಇದು ಹೊರಗಡೆ ಜರ್ನಿ ಮಾಡಬೇಕಾಗಿಲ್ಲ, ಒಳಗಡೆ ಜರ್ನಿ ಮಾಡೋದ್ರಿಂದಲೇ ನಾವು ಹೊರಗಡೆದನ್ನು ತಿಳ್ಕೊಬೋದು, ಒಳಗಡೆ ಇಲ್ಲಿಂದಲೇ ನೋಡ್ಬೋದು. ಆವತ್ತಿನ ಋಷಿ ಮುನಿಗಳು, ದಾರ್ಶನಿಕರು, ತ್ರಿಕಾಲ ಜ್ಞಾನಿಗಳು ಎಲ್ಲವನ್ನೂ ತಮ್ಮ ಕುಂತ ಜಾಗದಲ್ಲೇ ನೋಡ್ತಾ ಇದ್ದರು. ನಮ್ಮ ಶರಣರು ಕೆಲವು ವಚನಗಳು ಬರೆದಿದ್ದಾರೆ. ನಮ್ಮ ಚನ್ನಬಸವಣ್ಣವರು ಕರ್ಣಹಾಸಿಗೆ ಅಂಥೇಳಿ ಬರೆದಿದ್ದಾರೆ. ಅವರೇನು ಹೋಗಿ ಅಲ್ಲೆಲ್ಲ ನೋಡಿದ್ರ, ಎಷ್ಟು ದ್ವೀಪಗಳಿದ್ದಾವೆ ಈ ಭೂಮಿಯ ಮೇಲೆ, ಯಾವ ದ್ವೀಪದ ಪಕ್ಕದಲ್ಲಿ ಮತ್ತೊಂದು ದ್ವೀಪ ಇದೆ, ಅದರ ಆಕಾರ ಹೆಂಗಿದೆ, ಅದರ ಹೆಸರೇನು, ಅದು ಯಾವ ಭೂಪ್ರದೇಶ ಹೆಂಗಿದೆ, ಆ ಜಿಯಾಲಜಿಕಲ್ ಸರ್ವೆ ಹೆಂಗಿದೆ, ಎಲ್ಲವನ್ನು ಹೇಳ್ತಾರೆ ಕೂತ್ಕೊಂಡಿರ್ತಾವೆ. ನಮ್ಮ ಆರ್ಯಭಟ್ಟ ಅಂತ ಆಧ್ಯಾತ್ಮಿಕ ಜೀವಿ, ಆಧ್ಯಾತ್ಮಿಕ ಸಂಶೋಧಕ, ತತ್ವಜ್ಞಾನಿ. ಅವನು ಭೂಮಿ ಮೇಲೆ ಕುಳಿತುಕೊಂಡು ಮೇಲ್ಗಡೆ ಗ್ರಹಗಳಿರೋದನ್ನು ಹೇಳ್ದ. ಅವನೇನು ರಾಕೆಟ್ ತೊಗೊಂಡು ಹೋಗಿದ್ನ ಅವತ್ತಿನ ಕಾಲಕ್ಕೆ. ಸೂರ್ಯ ಒಂದೇ ಕಡೆ ನಿಂತಿದ್ದಾನೆ ಅನ್ನುವಂಥದ್ದು ಹೇಳಿದ್ರು. ಯಾರಿದು ನಂಬಲಿಲ್ಲ. ಹೇಳಿದಾಗ ಮೇಲೆ ಗ್ರಹಗಳಿದ್ದಾವೆ ಅಂತ ಹೇಳಿದ್ರು, ನಂಬಲಿಲ್ಲ. ಸೈನ್ಸ್ ಬೆಳೆದಾಗ ನಂಬಿದ್ರು. ಹೌದು, ಅವ್ರು ಹೆಂಗೆ ಹೇಳಿದ್ರು, ತತ್ವಜ್ಞಾನಿಗಳು ಅವ್ರು ಹೆಂಗೆ ಹೇಳಿದ್ರು. ಅವರೆಲ್ಲ ಯೋಗಿಗಳು ಈ ಜಗತ್ತಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ದೇವರು ನಮ್ಮ ತಲೆ ಒಳಗಡೆ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡದ ಒಂದು ಅಂಶವೇ ಈ ಶರೀರ. ಈ ಬ್ರಹ್ಮಾಂಡ ಹೆಂಗಿದೆಯೋ ಪಿಂಡಾಂಡನೂ ಹಂಗೆ ಇದೆ ಒಳಗಡೆ. ಆದರೆ ಬ್ರಹ್ಮಾಂಡ ನೋಡಲಿಕ್ಕೆ ರಾಕೆಟಲ್ಲೂ ಹೋಗ್ತೀವಿ, ಯಾವುದೋ ಗ್ರಹಗಳಿಗೆ ಹೋಗ್ತೀವಿ, ಬಸ್ ಚಾರ್ಜ್ ಇಕ್ಕೊಂಡೋರು, ಟ್ರೈನ್ ಇಕ್ಕೊಂಡೋರು, ಪ್ಲೇಟಲ್ಲಿ ಹೋಗ್ತೀವಿ. ಇಲ್ಲೇ ಇರ್ತಕ್ಕಂಥ ಪಿಂಡಾಂಡದ ಒಳಗಡೆ ಒಂದು ಇಂಚೂ ಕೂಡ ನಾವು ಒಳಗಡೆ ಜರ್ನಿ ಮಾಡಲೇ ಇಲ್ಲ. ಆ ಜರ್ನಿ ಮಾಡುವಂಥದ್ದನ್ನೇ ನಾವು ಯೋಗ ಅಂತ ಕರೀತಾರೆ. ಯೋಗ. ಆ ಯೋಗ ಮಾಡಲಿಕ್ಕೂ ಯೋಗ ಇರಬೇಕು, ಒಳಗಡೆ ಜರ್ನಿ ಮಾಡಲಿಕ್ಕೂ ಪುಣ್ಯ ಇರಬೇಕು, ಯೋಗ ಇರಬೇಕು, ಪೂರ್ವಜನ್ಮದ ಯೋಗ ಇರಬೇಕು, ಪೂರ್ವಜನ್ಮದ ಪುಣ್ಯ ಇರಬೇಕು. ಆ ಯೋಗ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಹುಟ್ಟಿದ್ರೂ ಕೂಡ, ಆದರೆ ಕೆಲವೇ ಜನ ಸಾಧಕರು ಮಾತ್ರ ಅದನ್ನು ಸಾಧನೆ ಮಾಡಿದ್ರು. ಇತ್ತೀಚಿನಲ್ಲಿ ಈ ಕಲಿಯುಗದಲ್ಲಂತೂ ಭಾಳ ಯೋಗಿಗಳು ಅಪರೂಪ. ನಮ್ಮ ಶರಣರನ್ನೆಲ್ಲರೂ ಶಿವಯೋಗಿಗಳು ಅಂತ ಕರೀತಾರೆ. ಶರಣ ಶಿವಯೋಗಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಯೋಗ ಮಾಡೋದೇ ಒಂದು ಯೋಗಾನುಯೋಗ. ಇಲ್ಲಿ ನಮಗೆ ಈ ಶರೀರದಲ್ಲಿ ನಮಗೆ ಗೊತ್ತಿಲ್ಲದಂತೆ ಉಸಿರಾಟ ನಡೀತಾ ಇದೆ. ಯಾರೂ ಕೂಡ ನಾವು ಉಸಿರಾಡಬೇಕಪ್ಪ, ಯಾರು ನನ್ನ ಮಾತಾಡಿಸ್ಬಿಡಿ, ಸ್ವಲ್ಪ ಕೆಲಸ ಐತೆ ನನಗೆ ಉಸಿರಾಡೋ ಕೆಲಸ ಅಂತ ಯಾರೂ ಕೂಡ ಉಸಿರಾಡ್ತಾ ಇಲ್ಲ. ರಕ್ತ ಚಲನೆ ಆಗ್ತಾಯಿದೆ. ಉಸಿರಾಟ 1 ನಿಮಿಷಕ್ಕೆ 18 ಸಲ ಒಳಗಡೆ ಉಸಿರು ಹೋಗುತ್ತೆ, ಈಚೆ ಬರ್ತಾ ಇದೆ. ರಕ್ತ ಚಲನೆ. ಯಾರೂ ಕೂಡ ಹೃದಯಕ್ಕೆ ಹೊಡ್ಕೋತಾ ಇರು,
ನಾನು ಏನು ಕೆಲಸ ಮಾಡ್ತಾಯಿದ್ರು ನಮ್ಮ ನಿಲ್ಲಿಸ್ಬಿಟ್ಟಿಯಾ, ಯಾರ ಹತ್ರ ನಾ ಮಾತಾಡಿಕೊಂಡು ಯಾಮಾರ್ಬಿಟ್ಟಿಯಾ? ಏನಿಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಐತೆ. ತಾಯಿ ಗರ್ಭದಿಂದ ಈಚೆ ಬಂದಾಗ ಶುರುವಾಗಿದ್ದು ನಿಲ್ಲೋವರೆಗೂ ಅದು, ಆಮೇಲೆ ಅದು ನಿಂತ ಮೇಲೆ ಯಾರು ಬಂದರೂ ಅದು ಚಾಲು ಆಗೋದಿಲ್ಲ. ಅದು ನಿಲ್ತು ಅಂತ ಇಟ್ಕೊಳ್ಳಿ. ಇನ್ನು ನಮ್ಮ ದೊಡ್ಡ ದೊಡ್ಡ ಮೆಡಿಕಲ್ ಆಫೀಸರ್ಗಳನ್ನ ಕರ್ಕೊಂಡು ಬನ್ನಿ, ಮೆಡಿಕಲ್ ಸೈನ್ಸೇ ಕರ್ಕೊಂಡು ಬನ್ನಿ, ಆ ಹೃದಯ ನಿಂತ ಮೇಲೆ ಅದನ್ನು ಮತ್ತೆ ಯಾರೂ ರೀಸ್ಟಾರ್ಟ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಪಚನಕ್ರಿಯೆ, ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಪಚನಕ್ರಿಯೆ ಚೀಲಕ್ಕೆ ತುಂಬ್ದಂಗೆ ತುಂಬಿಡ್ತೀವಿ ಒಳಗಡೆ. ಪಾಪ ಒಳಗಡೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಗತಿ ಏನು? ಅವ್ರು 3 ಶಿಫ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಶಿಫ್ಟಿಂದ ಇನ್ನೊಬ್ಬರು ಶಿಫ್ಟ್, ಅದಕ್ಕೆ ಅಜೀರ್ಣ ಆಗೋದು. ಈ ಶಿಫ್ಟ್ನವರು ಮಾಡೋಕ್ಕೆ ಆಗದವರು ಅಷ್ಟು ಇನ್ನೊಂದು ತುಂಬಿಡೋದು. ಅವನು ಎತ್ಕೊಂಡು ಹೋಗ್ತಾನೆ, ಇನ್ನೊಂದು ಶಿಫ್ಟ್ವರೆಗೆ ಆಗ್ತಾನೆ. ಆ ಶಿಫ್ಟೂ ಮಾಡೋದಿಲ್ಲ, ಯಾಕೆಂದರೆ ಅವ್ನಿಗೆ ಆ ಟೈಮಲ್ಲಿ ಮಾಡೋದು ಬೇಕಲ್ಲ. ಹಿಂಗಾಗಿ ಅವೆಲ್ಲವೂ ಕೂಡ ಎಕ್ಸಸ್ ಆಗಿ ಕಾಯಿಲೆಗಳು, ಕೊಬ್ಬು ಬರ್ತದೆ. ಹೀಗೆ ಒಳಗಡೆ ನಾವು ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಳೇ ಇಲ್ಲ. ಈ ಶರೀರಕ್ಕೊಂದು ಆತ್ಮ ಇದೆ, ಬುದ್ಧಿ ಇದೆ, ಚಿತ್ತ ಇದೆ, ಭಾವನೆ ಇದೆ, ಅಹಂಕಾರಗಳಿದ್ದಾವೆ, ಅಂತಃಕರಣಗಳಿದ್ದಾವೆ, ಅರಿಷಡ್ವರ್ಗಗಳಿದ್ದಾವೆ, ಇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ. ಅವರೆಲ್ಲ ಕೆಲಸಗಾರರು. ಅವ್ರ ಒಳಗಡೆ ಇದ್ದರೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅವ್ರ ಬಗ್ಗೆ ನಾವು ಜರ್ನಿ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಮನಸ್ಸಿನ ಜೊತೆ ಯಾವತ್ತರ ಮಾತಾಡಿದ್ದೀವ ನಾವು? ಮಾತಾಡೇ ಇಲ್ಲ. ನಮ್ಮ ಮನಸ್ಸಿದೆ ಅಂತಲೇ ಗೊತ್ತಿಲ್ಲ. ಯಾವತ್ತೋ ಒಂದಿನ ಧ್ಯಾನ ಕೂತ್ಕೋತೀವಿ, ಏನು ರೀ ಅದು ಮನಸ್ಸು ನನ್ನ ಮಾತೇ ಕೇಳಲ್ಲ, 5 ನಿಮಿಷ 1-2 ನಿಮಿಷ ಧ್ಯಾನ ಮಾಡೋಣ ಅಂದರೆ ನಾನು ಹಿಡ್ತಕ್ಕೆ ಸಿಕ್ಕೋದಿಲ್ಲ, ಎಲ್ಲೆಲ್ಲ ಹೋಗ್ಬಿಡ್ತದೆ. ಯಾಕೆ ಇವತ್ತು ನಿಮಗೆ ಜ್ಞಾಪಕ ಬಂತ ಮನಸ್ಸೊಂದಿದೆ ಮನಸ್ಸು ಅಂತ? ಇಷ್ಟು ದಿನ ಗೊತ್ತಿರಲಿಲ್ಲ, ಅದ್ರ ಕಡೆ ಗಮನನೇ ಕೊಡಲಿಲ್ಲ. ಮನಸ್ಸು ಅನ್ನೋಂಥದ್ದಿದೆ, ಆತ್ಮ ಅಂತಕ್ಕಂಥದ್ದಿದೆ, ಬುದ್ಧಿ ಅಂತಕ್ಕಂಥದ್ದಿದೆ, ಚಿತ್ತ ಅನ್ನೋದೊಂದಿದೆ, ಭಾವ ಅನ್ನೋದೊಂದಿದೆ. ನಾವು ನೋಡ್ಕೊಳಕ್ಕೆ ಹೋಗಲಿಲ್ಲ. ಹೊರಗಡೆ ಜರ್ನಿ, ಬರೀ ಒಳಗಡೆ ಆಚೆ ನೋಡು. 1 ನಿಮಿಷನೂ ಕೂಡ ಒಳಗೆ ನೋಡ್ಕೊಳ್ಳೇ ಇಲ್ಲ. ನಾನು ಯಾರು ಅಂತಲೂ ಕೂಡ ತಿಳ್ಕೊಳ್ಳಿಲ್ಲ, ನಾನು ಎಲ್ಲಿಂದ ಬಂದೆ ಅಂತ ತಿಳ್ಕೊಳ್ಳಿಲ್ಲ, ಒಳಗಡೆ ಎಷ್ಟು ಜನ ಕೆಲಸಗಾರರಿದ್ದಾರೆ ಏನೂ ತಿಳ್ಕೊಳ್ಳಿಲ್ಲ ನಾವು. ಬುದ್ಧಿ ಅನ್ನುವಂಥದ್ದಿದೆ, ಮನಸ್ಸು ಅಂತಕ್ಕಂಥದ್ದಿದೆ, ಚಿತ್ತ ಅಂತಕ್ಕಂಥದ್ದಿದೆ, ಭಾವ ಅಂತಕ್ಕಂಥದ್ದಿದೆ. ಇವರೆಲ್ಲರೂ ಸೇರಿನೇ ನಮ್ಮನ್ನು ನಡೆಸ್ತಾ ಇರೋವಂಥದ್ದು. ಇವತ್ತೊಂದು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಮೊದಲು ಮನಸ್ಸು ಅದನ್ನು ತಗೊಳುತ್ತೆ, ಆ ವಿಚಾರನ ತಗೊಳುತ್ತೆ. ತಗೊಂಡ ಮೇಲೆ ಬುದ್ಧಿ ಮಾಡಬೇಕೋ ಬೇಡವೋ ಅನ್ನುವಂತಹ ತೀರ್ಮಾನವನ್ನು ಬುದ್ಧಿ ಕೊಡುತ್ತೆ. ಆವಾಗ ಬುದ್ಧಿ ಮತ್ತು ಮನಸ್ಸು ಎರಡೂ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತವೆ, ಆ ಕೆಲಸವನ್ನು ಮಾಡಬೇಕೋ ಬೇಡವೋ ಅಂತ. ಮಾಡಬೇಕೋ ಬೇಡವೋ ಅನ್ನುವಂತಹ ಇವರು ಏನು ತೀರ್ಮಾನ ಮಾಡ್ತಾರಲ್ಲ ಅದನ್ನು ರೆಕಾರ್ಡ್ ಮಾಡ್ತದೆ ಈ ಚಿತ್ತ ಅಂತಕ್ಕಂಥದ್ದನ್ನು ರೆಕಾರ್ಡ್ ಮಾಡಿ ಫೈನಲ್ ಮಾಡ್ತದೆ. ಅಂದರೆ ಕಾರ್ಯ ಪೂರ್ಣ ನಿರ್ಧಾರ, ಆ ಕಾರ್ಯ ಮಾಡೋದಕ್ಕೆ ಮುಂಚೆ ಏನು ನಿರ್ಧಾರ ಮಾಡಿರ್ತೀವಲ್ಲ, ಇವಿಬ್ಬರು ಸೇರಿಕೊಂಡು ಬುದ್ಧಿ ಮತ್ತು ಮನಸ್ಸು ಸೇರಿಕೊಂಡು ನಿರ್ಧಾರ ಮಾಡಿರ್ತಾರಲ್ಲ ಅದರ ರೆಕಾರ್ಡೂ ಮಾಡ್ತದೆ. ಆಮೇಲೆ ಆ ಕಾರ್ಯ ಆದಮೇಲೆ ಅದರಿಂದ ಏನು ಫಲಿತಾಂಶ ಬರುತ್ತಲ್ಲ ಆ ಫಲಿತಾಂಶವನ್ನು ಕೂಡ ಇದು ಚಿತ್ತ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದೊಂದು ರೆಕಾರ್ಡರ್ ಇದ್ದಂಗೆ. ಈಗ ನಾವು ಹಣೆ ಬರ ಅಂತೆಲ್ಲ ಹೇಳ್ತೀವಲ್ಲ, ಇದು ಜನ್ಮ ಜನ್ಮಾಂತರಕ್ಕೂ ಕೂಡ ನಮ್ಮಲ್ಲಿ ಒಂದು ರೆಕಾರ್ಡರ್ ಇದೆ. ಪಾಪಕರ್ಮಗಳು ಯಾಕೆ ಬರ್ತವೆ ಅಂತಂದರೆ ಹಿಂದಿನ ಸಂಸ್ಕಾರಗಳು, ಹಿಂದೆ ಮಾಡಿರ್ತಕ್ಕಂಥ ನಾವು ಅಪಚಾರಗಳು, ಅಥವಾ ಈ ಜನ್ಮದಲ್ಲಿ ಏನಕ್ಕೆ ಸನ್ಮಾನ ಮಾಡ್ತಾರೆ ಅದು ಕೂಡ ನಮ್ಮ ಹಿಂದಿನ ಜನ್ಮದ ಪುಣ್ಯ. ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿ ನಾವು ಏನು ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಕೆಟ್ಟ ಆಲೋಚನೆ ಮಾಡ್ತೀವ, ಒಳ್ಳೆಯ ಆಲೋಚನೆ ಮಾಡ್ತೀವ, ಇವೆಲ್ಲ ನಿರ್ಧಾರಗಳಾಗಿ ಫಲಿತಾಂಶಗಳಾಗಿ ಈ ಚಿತ್ತದಲ್ಲಿ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡು ಈ ಜನ್ಮದಲ್ಲಿ ಮುಗಿದ್ರೂ ಮುಗಿಬಹುದು, ಅಥವಾ ಮುಂದಿನ ಜನ್ಮಕ್ಕೆ ಅದು ರೆಕಾರ್ಡ್ ಆಗಿ ಅದರಲ್ಲಿ ಫಲಿತಾಂಶಗಳಿರ್ತದಲ್ಲ, ಅದು ಪಾಪದ ಫಲಿತಾಂಶ ಇದೆಯೋ ಪುಣ್ಯದ ಫಲಿತಾಂಶ ಇದೆಯೋ ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ. ಒಳ್ಳೆಯದಾದರೆ ಒಳ್ಳೆಯದಾಗುತ್ತೆ, ಕೆಟ್ಟದಾದರೆ ಕೆಟ್ಟದಾಗಿ ಏನು ರೆಕಾರ್ಡ್ ಆಗಿರ್ತದೆ, ಏನು ಬಿತ್ತನೆ ಬೀಜ ಹಾಕಿರ್ತೀವೋ ಅದರ ಫಲವನ್ನು ನಾವು ಮುಂದೆ ಊಟ ಮಾಡಬೇಕು. ಹಿಂದಿನ ಜನ್ಮದಲ್ಲಿ ಏನು ಬೀಜ ಹಾಕಿದ್ವು ಅದರ ಫಲವನ್ನು ಈಗ ಊಟ ಮಾಡ್ತಾಯಿದ್ದೀವಿ.
ಈಗ ಹಿಂದಿನ ಜನ್ಮದ್ದು ಮತ್ತು ಈ ಜನ್ಮದ್ದು ಎರಡೂ ಸೇರಿಕೊಳ್ಳುತ್ತೆ, ಅದು ರೆಕಾರ್ಡಾಗಿ ಉಳಿತದೆ, ಅದು ಮುಂದಿನ ಜನ್ಮಕ್ಕೆ ಕಾಡ್ತದೆ. ಹೀಗೆ ಈ ಚಿತ್ತ ಅನ್ನುವಂಥದ್ದು ಇದೆಯಲ್ಲ, ಇದು ಬುದ್ಧಿ ಮತ್ತು ಮನಸ್ಸುಗಳ ಇವೆರಡರ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಇವೆರಡು ಚರ್ಚೆ ಮಾಡಿಕೊಂಡು ಏನು ನಿರ್ಧಾರವನ್ನು ತಗೊಂಡು ಆ ಕಾರ್ಯದ ಫಲಿತಾಂಶ ಏನಾಗುತ್ತೋ ಆ ಕಾರ್ಯದ ಫಲಿತಾಂಶವನ್ನು ಈ ಚಿತ್ತ ರೆಕಾರ್ಡ್ ಮಾಡ್ತದೆ. ಅದಕ್ಕೋಸ್ಕರ ಈ ಮನ, ಬುದ್ಧಿ, ಚಿತ್ತ, ಈ ಅಹಂಕಾರ ಇವೆಲ್ಲ ಇದು ಅಂತಃಕರಣಗಳಿಗೆ ಸಂಬಂಧಪಟ್ಟಿದ್ದು. ಇದರೊಳಗೆ ಮೇಲ್ಪಟ್ಟು ಇಂದ್ರಿಯಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲ ಇದ್ದಾವೆ. ಇವು ಅಂತಃಕರಣಗಳಿಗೆ ಸಂಬಂಧಪಟ್ಟಿದ್ದು. ಇವು ಕ್ಯಾಬಿನೆಟ್ ಮಿನಿಸ್ಟ್ರಿಗಳಿದ್ದ ಹಾಗೆ. ಈಗ ಮಂತ್ರಿಗಳು ಇವರೆಲ್ಲ ಇದ್ದಾರಲ್ಲ, ಈ ಅರಿಷಡ್ ವರ್ಗಗಳು ಇವೆಲ್ಲ ಮಂತ್ರಿಗಳು ಮತ್ತು MLAಗಳು, MP ಗಳು, ಮಿನಿಸ್ಟ್ರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಗಳಿದ್ದಂಗೆ. ಅವರೆಲ್ಲ ಏನೇನೋ ಕೆಟ್ಟದ್ದು ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ, ಕೆಟ್ಟ ಕೆಟ್ಟ ನಿರ್ಧಾರ ತಗೋತಾರೆ. ಅದೆಲ್ಲ ಆತ್ಮದ ತಲೆ ಮೇಲೆ ಬಂದುಬಿಡುತ್ತೆ. ಕೊನೆಗೆ ಆತ್ಮನೇ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಇವು ಕೆಲವರು ಜೈಲಿಗೆ ಹೋಗ್ತಾರಲ್ಲ, ನಾವೇನು ತಿಳ್ಕೊಂಡಿದ್ದೀವಿ, ಅವ್ನ ಶರೀರ ಜೈಲಿಗೆ ಹೋಗಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಶರೀರ ಹೋಗಿರೋದು ಅಲ್ಲ, ಶರೀರದೊಳಗಡೆ ಇರ್ತಕ್ಕಂಥ ಆತ್ಮ ಹೋಗಿದೆ. ಅದು ಈ ಭೌತಿಕ ಈ ಪ್ರಪಂಚಿಕರಿಗೆ ಅದು ಗೊತ್ತಾಗೋದಿಲ್ಲ. ಅದು ಆಧ್ಯಾತ್ಮಿಕದಲ್ಲಿ ಯಾರಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅದು ಅವನ ಆತ್ಮ ಕರ್ಮ ಮಾಡಿದ್ದ ಈ ಬುದ್ಧಿಯನ್ನು, ಈ ಚಿತ್ತವನ್ನು, ಈ ಅಹಂಕಾರವನ್ನು, ಮನಸ್ಸನ್ನು ತನ್ನ ಹತೋಟಿಲಿ ಇಟ್ಕೊಳ್ಳಿಲ್ಲ. ಅವೆಲ್ಲವೂ ತಪ್ಪು ಮಾಡಿದ್ದಕ್ಕೆ ಇವನು ಶಿಕ್ಷೆ ಅನುಭವಿಸೋಕೆ ಹೋಗಿದ್ದಾನೆ ಅಂತೇಳ್ಬಿಟ್ಟು ಯಾರು ಹೇಳ್ತಾರೆ? ಈ ಯೋಗಿಗಳು ಹೇಳ್ತಾರೆ. ಯೋಗಿಗಳು ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಆತ್ಮಸ್ವರೂಪಿಗಳಾಗಿರ್ತಾರೆ. ನಾವೆಲ್ಲ ಪ್ರಾಪಂಚಿಕರು. ನಾವು ಈ ಪ್ರಾಪಂಚಿಕರಿಗೆ ನಮಗೇನು ಗೊತ್ತಿದೆ? ಅವನ ಶರೀರ ಹೋಯಿತು ಅಂತ ನಾವು ತಿಳ್ಕೊತೀವಿ. ಹೀಗೆ ಇದು ಚಿತ್ತದಲ್ಲಿರ್ತಕ್ಕಂತಹ ನಿರ್ಧಾರಗಳು ಅವಾಗವಾಗ ನಾವು ಖಾಲಿ ಮಾಡ್ಕೋತಾ ಇರಬೇಕಾಗುತ್ತೆ. ನಾವು ಜನ್ಮದಿಂದ ಜನ್ಮಕ್ಕೆ ಖಾಲಿ ಮಾಡ್ಕೋತಾ ಇರಬೇಕಾಗುತ್ತೆ. ಇಲ್ಲ ಅಂದರೆ ಅದೊಂದು ದೊಡ್ಡ ಫೈಲ್ಗಳಾಗಿಬಿಡ್ತವೆ. ನಾವು ಏನೇನು ನಿರ್ಧಾರ ಮಾಡಿರ್ತೀವೋ, ಏನೇನು ಕಾರ್ಯಗಳನ್ನು ತೊಗೊಂಡಿರ್ತೀವೋ, ಅದು ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಕೂಡ ಒಂದು ಫೈಲ್ಗಳು, ಫೈಲ್ಗಳಾಗಿ ಆಗಿಬಿಡ್ತವೆ. ಕೆಲವರು ಗಾಬರಿ ಆಗಿರ್ತಾರೆ, ನೋಡಿರ್ತೀವಿ ನಾವು. ಇನ್ನು ಕೆಲವರು ಏನಾರ ನಿರ್ಧಾರ ತೊಗೊಳಕ್ಕೆ ಅವ್ರ ಕೈನಲ್ಲಿ ಆಗೋದೇ ಇಲ್ಲ. ಅವರಲ್ಲಿ ಏನೋ ಯಾವಾಗಲೂ ಕೂಡ ಗೊಂದಲ, ಅದು ಮಾಡಬೇಕಾ, ಇದು ಮಾಡಿದ್ರೆ ಸರಿನಾ, ಅದು ಮಾಡಿದ್ರೆ ಸರಿನಾ. ಯಾಕೆ ಅಂತಂದರೆ ಅಲ್ಲಿ ವಿಚಾರಗಳ ಸಂಖ್ಯೆ, ಮನಸ್ಸಿನಲ್ಲಿ ವಿಚಾರಗಳ ಸಂಖ್ಯೆ ಬಂದು ಆ ಚಿತ್ತದಲ್ಲಿ ಸ್ಟಾಕ್ ಆಗಿಬಿಡು, ವಿಷಯಗಳ ಸ್ಟಾಕು, ಫೈಲ್ಗಳು ಸ್ಟಾಕ್ ಆಗಿಬಿಡ್ತದೆ. ಅದನ್ನು ಅವಾಗವಾಗ ನಾವು ಖಾಲಿ ಮಾಡ್ತಾ ಇರಬೇಕು. ಹೆಂಗೆ ಖಾಲಿ ಮಾಡೋದು ಅಂತಂದರೆ ಯೋಗ ಮಾಡೋದ್ರ ಮುಖಾಂತರ ಖಾಲಿ ಮಾಡಬೇಕು. ಯೋಗ ಮಾಡೋವಂಥದ್ದು. ಯೋಗ ಅಂತಂದರೆ ಏನು? ಚಿತ್ತವೃತ್ತಿ ನಿರೋಧ. ಚಿತ್ತದಲ್ಲಿರ್ತಕ್ಕಂಥ ಆ ವೃತ್ತಿಗಳನ್ನು ಖಾಲಿ ಮಾಡೋದು. ಏನೇನು ಪರಿಣಾಮಗಳಾಗಿರ್ತದ, ಫಲಿತಾಂಶಗಳಾಗಿರ್ತದಲ್ಲ, ಕೆಲಸಗಳೆಲ್ಲ ಇರ್ತಾವೆ, ಹಳೆ ಫೈಲ್ಗಳು. ಆ ಹಳೆ ಫೈಲ್ಗಳನ್ನೆಲ್ಲ ತೆಗಿಬೇಕು ಅಂದರೆ ಯೋಗ ಮಾಡಬೇಕು. ಯೋಗದಲ್ಲಿ ಚಿತ್ತವೃತ್ತಿ ನಿರೋಧ ಅಂದರೆ ಆಲೋಚನೆಗಳಿಲ್ಲದ ಸ್ಥಿತಿ. ಇಲ್ಲದ ಸ್ಥಿತಿಗೆ ಹೋಗೋದಿದೆಯಲ್ಲ, ಅದಕ್ಕೆ ಚಿತ್ತವೃತ್ತಿ ವಿರೋಧ ಅಂಥೇಳಿ. ಆ ಒಂದು ಸ್ಥಿತಿನಲ್ಲಿ ಯಾರು ಕೂತ್ಕೊಂಡು ಪ್ರತಿದಿನ 1 ಅವರ್ ಧ್ಯಾನ ಮಾಡ್ತಾರೋ, 1 ಅವರ್ ಧ್ಯಾನ, ಮನಸ್ಸಿನ ಮೇಲೆ ಗಮನ ಅಥವಾ ಶ್ವಾಸದ ಮೇಲೆ ಗಮನ, ಶ್ವಾಸ, ಉಸಿರು ಒಳಗಡೆ ತಗೊಳ್ಳೋವಂಥದ್ದು, ಉಸಿರು ಈಚೆ ಬರುವಂಥದ್ದು, ಇದನ್ನು ಗಮನಿಸಿಕೊಂಡು ಯಾರು ಕೂತ್ಕೊಳ್ತಾರೆ ಅವರಿಗೆ ಚಿತ್ತವೃತ್ತಿ ನಿರೋಧ ಆಗುತ್ತೆ. ಚಿತ್ತದಲ್ಲಿರ್ತಕ್ಕಂಥ ಖಾಲಿ ಫೈಲ್ಗಳೆಲ್ಲ ಖಾಲಿ ಆಗ್ತವೆ. ಕೆಲಸಕ್ಕೆ ಬರೋದಕ್ಕೆ ಫೈಲ್ಗಳೇ ಒಂದಷ್ಟು ಇರ್ತವೆ. ಅಲ್ಲೆಲ್ಲ ಹೋಗಿದ್ದು, ಮಾಡಿದ್ದು, ನೋಡಿದ್ದು ಅವೇ ಒಂದಷ್ಟು ತುಂಬ್ಕೊಂಡ್ಬಿಟ್ಟಿರ್ತವೆ. ಆವಾಗ ನಾವು ಖಾಲಿ ಮಾಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಫೈಲ್ಗಳು ಖಾಲಿ ಆದಾಗ ನಾವೇ ನಿರ್ಧಾರ ತೊಗೊಳ್ತೀವಿ. ಯಾರಿಗೂ ಏನು ಕೇಳಬೇಕಾಗಿಲ್ಲ, ಇದು ಒಳ್ಳೆಯದಾಗಿ ಕೆಡ್ತಾ, ಇದು ಮಾಡಬೇಕಾ ನಾವೇ ನಿರ್ಧಾರ ತೊಗೊಂಡ್ಬಿಡ್ತೀವಿ. ಹಾಗೆ ಅವಾಗವಾಗ ಈ ಚಿತ್ತದಲ್ಲಿರ್ತಕ್ಕಂಥ ಹಳೆ ರೆಕಾರ್ಡರ್ಗಳನ್ನೆಲ್ಲ ತೆಗೆಯೋದಕ್ಕೋಸ್ಕರ ನಾವೇನು ಮಾಡಬೇಕು? ಯೋಗ ಮಾಡಬೇಕು. ಯೋಗ, ಈ ಉಸಿರನ್ನು ಗಮನಿಸ್ಕೊಂಡು ಕೂತ್ಕೊಳ್ಳೋದ್ರ ಮುಖಾಂತರ ಯೋಗ ಮಾಡಬೇಕು. ಆವಾಗೇನಾಗುತ್ತೆ, ಆ ಮನಸ್ಸಿರುತ್ತಲ್ಲ,
ಆ ಮನಸ್ಸೆಲ್ಲೂ ಆಚೆ ಹೋಗೋಲ್ಲ. ಅದಕ್ಕೊಂದು ಡ್ಯೂಟಿ ಕೊಟ್ಬಿಟ್ಟಿದ್ದೀವಲ್ಲ, ಉಸಿರು ಹೆಂಗೆ ಒಳಗಡೆ ಹೋಗುತ್ತೆ, ಉಸಿರು ಹೆಂಗೆ ಈಚೆ ಬರ್ತಾಯಿದೆ ಅಂತ ನೋಡ್ಕೋತಾ ಕೂತ್ಕೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಿಗೆ ಕೆಲಸ ಕೊಟ್ಟಿರ್ತೀವಲ್ಲ, ಆ ಕೆಲಸ ನೋಡ್ಕೊಂಡೇ ಇರ್ತದೆ. ನೋಡಿರಿ, ನಾವು ಸೋಂಬೇರಿಗಳಾದ್ರೂ ಕೂಡ ಈ ಮನಸ್ಸು ಸೋಂಬೇರಿ ಅಲ್ಲ. ಅದಕ್ಕೆ ಯಾವಾಗಲೂ ಕೆಲಸ ಬೇಕು. ಅದಕ್ಕೆ ಅದು ಭಾಳ ಆಕ್ಟಿವ್. ಅದು ಸೋಂಬೇರಿನೇ ಅಲ್ಲ. ಅದು ನಾವು ನಿದ್ದೆ ಮಾಡ್ತಾಯಿದ್ರೂ ಕೂಡ ಸ್ವಪ್ನ ಸುಸುಪ್ತಿ ಜಾಗೃತದಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತದೆ. ಅದೊಂಥರ 3 ಸ್ಥಿತಿನಲ್ಲೂ ಕೂಡ, ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆ, ಸುಸುಪ್ತಿಯಲ್ಲಿ ಕೆಲಸ ಮಾಡ್ತಾನೇ ಇರ್ತದೆ. ಅದ್ರ ವೃತ್ತಿ ಅದು. ಅದಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ಕೆಲಸ ಬೇಕು, ಕೊಟ್ಬಿಡ್ಬೇಕು. ಅದಕ್ಕೆ ಏನು ಕೆಲಸ ಕೊಡೋದು? ಉಸಿರು ಹೆಂಗೆ ಒಳಗಡೆ ಹೋಗುತ್ತೆ, ಉಸಿರು ಹೆಂಗೆ ಈಚೆ ಬರ್ತಿದೆ ನೋಡ್ಕೊಂಡು ಕೂತ್ಕೋ, ಆಯ್ತಲ್ಲ. ನನಗೆ ಕೆಲಸ ಕೊಟ್ಟಿದ್ದಾನೆ ನಮ್ಮ ಯಜಮಾನ ಅಂತ ಕೂತ್ಕೊಂಡ್ಬಿಡ್ತದೆ. ಕೂತ್ಕೊಂಡಾಗ ಏನಾಯಿತು? ಮನಸ್ಸು ನಿಂತ್ಕೊಂತು. ಆ ಮನಸ್ಸಿಗೆ ದಿನ ಆ ರೀತಿ ಪ್ರಾಕ್ಟೀಸ್ ಕೊಡ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ನಾವು ಹೇಳ್ದಂಗೆ ಕೇಳುತ್ತದೆ. ಕೇಳ್ತದೆ. ಈಗ ಸಾಮಾನ್ಯವಾಗಿ ಕೆಲವರು ಪೂಜೆ ಕೂತ್ಕೋತಾರೆ, 1-2 ನಿಮಿಷವೂ ಕೂಡ ಪೂಜೆ ಮಾಡೋ ಕಡೆ ಗಮನ ಇರೋದಿಲ್ಲ. ಆಗಲೇ ಹೊರಟುಬಿಡುತ್ತದು. ನೀನು ಮಾಡ್ಕೋ ಪೂಜೆ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಹೋಗ್ಬಿಡುತ್ತದು. ತಿರ್ಗಿಡ್ಕೊಂಬತ್ತೀವಿ. ತಿರ್ಗಿಡ್ಕೊಂಬಂದ್ರೂ ಕೂಡ 1-2-3 ನಿಮಿಷ ಇರ್ತದೆ, ತಿರ್ಗಿ ಹೊಟ್ಟೋಗ್ಬಿಡ್ತದೆ. ಯಾಕೆ? ಅದು ಹೊರಗಡೆನೇ ಸುತ್ತಿ ರೂಢಿ ಆಗ್ಬಿಟ್ಟೈತೆ. ಅದ್ರ ಸ್ವಭಾವ ಹಂಗಾಗ್ಬಿಟ್ಟೈತೆ. ಅದು ಗೂಳಿ ಆಗ್ಬಿಟ್ಟೈತೆ. ಸುತ್ತ ಮೇಯುವಂಥ ಗೂಳಿಗಳಿರ್ತಾವಲ್ಲ, ಹಂಗಾಗೋಗ್ಬಿಟ್ಟೈತೆ. ಅದು ಸಿಕ್ಕಿದ್ದನ್ನೆಲ್ಲ ತಿನ್ನಬೇಕು, ಸಿಕ್ಕಿದ ಕಡೆ ಹೋಗಬೇಕು. ಅದು ಬಹು ಅಭಿರುಚಿ ಬಂದುಬಿಟ್ಟಿದೆ. ಅದಕ್ಕೆ ಬಹು ಅಭಿರುಚಿ ಆಗಿಬಿಟ್ಟೈತೆ. ಅದಕ್ಕೆ ಅದನ್ನು ತೊಗೊಂಡು ಬಂದು ನೋಡಿ, ನಿಮ್ಗೊಂದು ಕೆಲಸ ಕೊಡ್ತೀನಿ. ಮೂಗಿನಲ್ಲಿ ಉಸಿರು ಹೆಂಗೆ ಒಳಗಡೆ ಹೋಗುತ್ತೆ, ಈಚೆ ಬರ್ತದೆ, ಅದು ಗಮನಿಸ್ತಾ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರೆ, ನನಗೊಂದು ಕೆಲಸ ಕೊಟ್ಟಿದೆಯಲ್ಲ ಸಾಕಂತದ್ದು. ಆ ರೀತಿ ಪ್ರತಿದಿನ ಅದಕ್ಕೆ ಕೆಲಸ ಕೊಡೋದ್ರಿಂದ ಅದು ಏನು ಮಾಡ್ತದೆ? ಆಚೆ ಅಲಿಯೋದನ್ನು ಮರೆತು ಬಿಡ್ತದೆ, ಆಚೆ ಹೋಗೋದನ್ನು ಮರೆತಾ ಬರ್ತದೆ. ಆವಾಗ ಅದು ನಮ್ಮ ಮಾತು ಕೇಳ್ತದೆ. ನಮ್ಮ ಮಾತು ಅಂದ್ರೇನು? ಆತ್ಮದ ಮಾತು ಕೇಳ್ತದೆ. ಆತ್ಮ ಹೇಳ್ದಂಗೆ ಮನಸ್ಸು ನಡೀತದೆ. ಆತ್ಮ ಹೇಳ್ದಂಗೆ ಯಾವಾಗ ಮನಸ್ಸು ನಡೀತದೋ ಆವಾಗ ನಾವು ಯಾವುದೇ ಕಾರ್ಯವನ್ನು ಆತ್ಮಶಕ್ತಿಯಿಂದ ನಾವು ಮಾಡ್ತೀವಿ, ನಾವು ಬುದ್ಧಿಶಕ್ತಿಯಿಂದ ಮಾಡ್ತೀವಿ. ಬುದ್ಧಿಗೆ ಬಲ ಬರ್ತದೆ, ಆತ್ಮಕ್ಕೆ ಬಲ ಬರ್ತದೆ. ಇಡೀ ನಮ್ಮ ಶರೀರ ಚೈತನ್ಯಮಯವಾಗಿರ್ತದೆ. ಯಾಕೆಂದರೆ ಆ ಮನಸ್ಸನ್ನು ತಡೆಯೋದ್ರಿಂದ, ಮನಸ್ಸನ್ನು ನಿಲ್ಲಿಸೋದ್ರಿಂದ ನಮಗೆ ಪ್ರತಿ ಕ್ಷಣ ಏನು ವ್ಯರ್ಥ ಆಗುತ್ತಲ್ಲ, ಆ ಒಂದು ಕಾಸ್ಮಿಕ್ ಎನರ್ಜಿ, ಆ ಶಿವಚೈತನ್ಯ ಈ ವ್ಯಕ್ತಿ ಚೈತನ್ಯದಲ್ಲಿರ್ತದೆ. ಹೊರಗಡೆ ತುಂಬಿಕೊಂಡಿರ್ತಕ್ಕಂಥದ್ದು ಶಿವಚೈತನ್ಯ, ಈ ನಮ್ಮಲ್ಲಿ ಸೇರಿಕೊಂಡಿರೋ ವ್ಯಕ್ತಿ ಚೈತನ್ಯ. ಅವೆರಡಕ್ಕೂ ಯಾವಾಗಲೂ ಸಂಪರ್ಕ ಇರ್ತದೆ. ಇದು ಖಾಲಿ ಆಗದಂಗೆ ನಾವು ಬ್ಯಾಲೆನ್ಸ್ ಮಾಡಬೇಕು. ಆ ಶಕ್ತಿ, ವ್ಯಕ್ತಿನಲ್ಲಿರ್ತಕ್ಕಂಥ ಶಕ್ತಿ, ಆ ಶಕ್ತಿ ಯಾವಾಗಲೂ ತುಂಬಿಕೊಂಡಿರೋದ್ರಿಂದ ನಮಗೆ ಆಯಸ್ಸಾಗೋದಿಲ್ಲ, ದೇಹ ಆರೋಗ್ಯ ಬರ್ತದೆ, ದೀರ್ಘಾಯಸ್ಸು ಬರ್ತದೆ, ಎಲ್ಲ ಕಾಯಿಲೆಗಳು ನಮಗೆ ದೂರ ಆಗ್ತವೆ. ಯಾವಾಗಲೂ 100% ಎನರ್ಜಿ ತುಂಬಿತ್ತು ನಮ್ಮ ಶರೀರದಲ್ಲಿ ಅಂದರೆ ಕಾಯಿಲೆಗಳಿಗೆಲ್ಲ ಅವಕಾಶವೇ ಇಲ್ಲ. ಆದ್ದರಿಂದ ಈ ಚಿತ್ತದು ಏನು ನಮ್ಮ ಕೆಲಸ ಅಂತಂದರೆ ಅದು ರೆಕಾರ್ಡ್ ಮಾಡ್ತದೆ. ಅದಕ್ಕೋಸ್ಕರ ಅಲ್ಲಿ ಫೈಲ್ಗಳನ್ನ ಖಾಲಿ ಮಾಡಲಿಕ್ಕೋಸ್ಕರ ನಾವು ಯೋಗ ಮಾಡಬೇಕು. ಯೋಗವನ್ನು, ಉಸಿರನ್ನು ಗಮನಿಸೋದ್ರ ಮುಖಾಂತರ ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ನಾವು ಮನಸ್ಸಿಗೆ ಒಂದಷ್ಟು ಕೆಲಸ ಕೊಟ್ಟಂಗಾಗುತ್ತೆ. ಅದು ನಮ್ಮ ಮಾತು ಕೇಳಿ ಕೊನೆಗೆ ಆತ್ಮಕ್ಕೂ ಅದಕ್ಕೂ ಹೊಂದಾಣಿಕೆ ಬರ್ತದೆ. ಆವಾಗ ನಾವು ಮಾಡೋ ಕೆಲಸವಲ್ಲೂ ಎಲ್ಲವೂ ಕೂಡ ಆತ್ಮಬಲವಾಗಿರ್ತವೆ.